ಈ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿಯವರ 101ನೆಯ ಜನ್ಮದಿನ. ಭಾಳ ಸಂತೋಷ ಆಗುತ್ತೆ. ಅವರ ಇಡೀ ಸಾರ್ವಜನಿಕ ಜೀವನದಲ್ಲಿ ಅವಿವಾಹಿತರಾಗಿ ಉಳಿದು ಇಡೀ ಜೀವನವನ್ನೇ ದೇಶಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥವ್ರು ವಾಜಪೇಯಿಯವರು. ಅವರ ಆಡಳಿತವು ಕೂಡ ಅತ್ಯಂತ ದೇಶಪರವಾಗಿ ಇರ್ತಕ್ಕಂಥದ್ದಿತ್ತು. ಅಣುಬಾಂಬನ್ನು ತಯಾರು ಮಾಡಿರ್ತಕ್ಕಂಥದ್ದು ಅವ್ರ ಕಾಲದಲ್ಲೇ. ಮತ್ತು ಭಾರತ ಮಾತೆಗೆ ರಸ್ತೆಯ ಮಾಲೆಯನ್ನು ಮಾಡ್ತೀನಿ ಅಂತ ಅವರು ಸ್ವತಃ ಸಾಹಿತಿಯಾಗಿದ್ದರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆಗಳನ್ನು ಕೂಡ ಅವ್ರ ಕಾಲದಲ್ಲೇ ಈ ದೇಶ ಕಂಡಿದ್ದು. ಹೀಗಾಗಿ ಈ ದೇಶದ ಆಡಳಿತನೂ ಕೂಡ ಅಷ್ಟೇ, ಯಾರ ಬಗ್ಗೆನೂ ಪ್ರಿಜುಡಿಸ್ ಇಲ್ಲದೇ ಅತ್ಯಂತ ಶ್ರೇಷ್ಠ, ಅತ್ಯಂತ ಎತ್ತರದ ಚಿಂತಕ, ರಾಜಕಾರಣಿಯಾಗಿ ದೇಶಕ್ಕೆ ಒಳ್ಳೆಯದು ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ದೇಶಕ್ಕೆ ಒಳ್ಳೆಯ ಹೆಸರು ಬರುವಂಥ ರೀತಿಯಲ್ಲಿ ಮಾಡಿದ್ದಾರೆ. ವಿದೇಶಾಂಗ ವ್ಯವಹಾರ ಸಚಿವರಾಗಿ ಮೊರಾರ್ಜಿ ದೇಸಾಯಿ ಸಂಪುಟದಲ್ಲಿ ತುಂಬ ರಾಷ್ಟ್ರಗಳಿಗೆ ಹೋಗಿ, ವಿವೇಕಾನಂದರು ಬೇರೆ ರಾಷ್ಟ್ರಗಳಿಗೆ ಹೋದಾಗ ಏನಾಗಿತ್ತೋ ಆ ರೀತಿಯ ಈ ರಾಷ್ಟ್ರವನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಸುಮಾರು 18 ತಿಂಗಳುಗಳ ಕಾಲ ಸೆರೆಮನೆ ವಾಸದಲ್ಲಿ ಇದ್ದು ಒಂದು ಪ್ರಜಾಪ್ರಭುತ್ವವನ್ನು ಹಳಿ ಮೇಲೆ ತರುವಂಥ, ಏನು ಇಂದಿರಾ ಗಾಂಧಿಯವರು ಸಂವಿಧಾನ ವಿರೋಧಿ ನಡವಳಿಕೆಯನ್ನು ಮಾಡಿದರು, ಅದರ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕಂಥವ್ರು ವಾಜಪೇಯಿಯವರು. ಅವರು ಈ ದೇಶದ ಹೆಮ್ಮೆ ಮತ್ತು ಈ ದೇಶದ ಪ್ರಧಾನಿ ಅಂದ್ಕೊಳ್ಳಲಿಕ್ಕೆ ನಮಗೂ ಕೂಡ ಈ ದೇಶದ ಜನಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಭಾವಿಸ್ತೀನಿ.